ಲೊಕೇಶನ್ ಆ 60-50 ಫ್ಯಾನ್ ಬೆಡ್ ಚೇಂಜ್ ಮಾಡಿದ್ರಾ? ಚೇಂಜ್ ಮಾಡಾಯ್ತು. ಆಮೇಲೆ ಇದು ಆ ಗಾಡಿ ಸುಮ್ಮನೆ ಮಾತಾಡೋ ಕೆಲಸ ಮಾಡಲ್ಲ. ಏನೋ ಅಣ್ಣ ಹೇಳಿರೋ ಕೆಲಸ ಎಲ್ಲ ಮುಗಿದೇ ಹೋದ್ರೆ ಅಣ್ಣ ಬಂದು ಬೈತಾರಲ್ಲ ಅಂತ ಹೇಳ್ದೆ. ಲೊಕೇಶನ್ ಅವ್ರು ನೋಡಿದ್ರೆ ರೌಡಿಗಳ ತರ ಇದಾರೆ. ಅವ್ರು ಇಲ್ಲಿ ಯಾಕೆ ಬಂದವ್ರೆ? ಗಾಡಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಸರಿ ಮಾಡ್ಸಕ್ ಬಂದಿರ್ತಾರೆ. ಹುಡುಗರ, ನೀವು ಕೆಲಸ ಮಾಡಿ ಸಾಕು, ಆಚೆ ಹೋಗ್ರ. ಹಲೋ, ಇದು ನಮ್ ಗ್ಯಾರೇಜು. ನಮ್ ಗ್ಯಾರೇಜ್ಗೆ ಬಂದು ನಮ್ಮನ್ನೇ ಆಚೆ ಹೋಗುವಂತೀರಾ? ಯಾರು ನೀವೆಲ್ಲ? ಏನೋ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯಾ? ಈಗ ಈ ಗ್ಯಾರೇಜು ನಮ್ ಬಾಸ್ ಕೈಯಲ್ಲೈತೆ. ಸುಮ್ನೆ ಗೊತ್ತಿಲ್ಲದೆ ಮಾತಾಡಕ್ ಬರ್ಬೇಡ. ನಡಿ ಆಚೆಗೆ. ಯಾರ್ ನಿಮ್ ಬಾಸು? ಈ ಗ್ಯಾರೇಜ್ ನಮ್ ರಮೇಶ್ ಅಣ್ಣನೇ ಬಾಸು. ಅವ್ರು ಇಲ್ದೇ ಇರೋ ಟೈಮಲ್ಲಿ ಬಂದು ಗಲಾಟೆ ಮಾಡ್ತಿದ್ದೀರಾ? ಹೇಳೋ ಮಾತನ್ ಸುಮ್ನೆ ಕೇಳೋ. ಏನಾರ ಹೆಚ್ಚಿಗೆ ಮಾತಾಡಿದ್ರೆ ಒದೆ ತಿನ್ಕೊಂಡು ಆಚೆ ಹೋಗ್ಬೇಕಾಗ್ತದೆ. ಆಚೆ ಹೋಗಿಲ್ಲ ಅಂದ್ರೆ ಹೊಡೆದು ಬಿಡ್ತೀರಾ? ಇವ್ ನಾಕೋ ಜಾಸ್ತಿ ಮಾತಾಡ್ತಾವನೆ. ತದುಕ್ರ ನಾಕೋ. ಸರ್ 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 ಎಲ್ರು ಸೇರ್ಕೊಂಡು ಹೊಡಿತಾರೆ, ಅದೇನಂತ ಕೇಳಿ ಸರ್. ಯಾಕ್ರೋ ಹುಡುಗರಿಗೆ ಹೊಡಿತಿದ್ದೀರಿ ಪಾಪ? ಅಣ್ಣ, ನಮ್ ರಮೇಶ್ ಅಣ್ಣ ದೇವಸ್ಥಾನಕ್ಕೆ ಹೋಗಿರೋ ಸಮಯ ನೋಡ್ಕೊ ಬಂದು ಈ ಗ್ಯಾರೇಜ್ ಇವ್ರ ಬಾಸ್ ಕೈಗೆ ಬಂದಿದೆ ಅಂತ ನಮ್ಮನ್ನೆಲ್ಲ ಆಚೆ ಹೋಗುವಂತಿದ್ದಾರೆ. ದಯವಿಟ್ಟು ಯಾಕೆ ಅಂತ ಕೇಳಿ ಅಣ್ಣ ಪ್ಲೀಸ್. ಅವ್ರ ಬಾಸ್ ಅಂತ ಹೇಳಿದ್ದು ನನ್ನನ್ನೇ ಕಂಡ್ರು. ಅವ್ರು ಹೇಳ್ತಿರೋದೆಲ್ಲ ನಿಜ. ಇನ್ಮೇಲೆ ಈ ಗ್ಯಾರೇಜ್ಗೂ ರಮೇಶನ್ಗೂ ಯಾವ ಸಂಬಂಧನೂ ಇಲ್ಲ. ಇದು ನನ್ನ ಹೆಸರಿಗಾಗಿದೆ. ಈ ಜಾಗನ ಖಾಲಿ ಮಾಡಿಸಿ ಇದೇ ಜಾಗದಲ್ಲಿ ಒಂದು ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ನ ಕಟ್ಟಿಸ್ತೀನಿ. ರಮೇಶ ಬರೋಷ್ಟರಲ್ಲಿ ಇದೆಲ್ಲ ಪೂರ್ತಿ ಖಾಲಿ ಆಗಿರ್ಬೇಕು. ಹಾಗಾಗಿ ನಮ್ಮ ಹುಡುಗರು ಹೇಳಿದ ಮಾತು ಕೇಳ್ಕೊಂಡು ನೀವು ಆಚೆ ಹೋದ್ರೆ ಸರಿ. ರೆಡಿ ಅಣ್ಣ? ಇದೆಲ್ಲ ಫುಲ್ ಕ್ಲಿಯರ್ ಮಾಡಿ ಪಾಯ ತೋರ್ಸಕ್ ರೆಡಿ ಮಾಡೋ. ಯಾವನು ಒಂದು ವಸ್ತುನು ಮುಟ್ಬಾರ್ದು. ಮುಟ್ಟೋದಕ್ ನಾನು ಬಿಡೋದು ಇಲ್ಲ. ಕುನ್ನಿ ನನಗೆ ಯಾವ ಸತ್ಯ? ರೆಡಿ ಅಣ್ಣ? ಈ 3 ಜನನ ಕುತ್ಕೆ ಹಿಡಿದು ಆಚೆಗೆ ತಡ್ರೋ. ಯಾರ ಏನವೆಲ್ಲ ರಮೇಶ್ ಇಲ್ದೇ ಇರುವ ಗಲಾಟೆ ಮಾಡ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತು ತಾನೆ. ಮರ್ಯಾದೆಯಿಂದ ನಿಮ್ ಕೆಲಸ ನೋಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಓಡ್ಸ್ರ ಇವ್ರನ್ನ. ಬನ್ರೋ.
ಇದೇನಮ್ಮ ನಮ್ಮ ಮನೆ ದೇವರಿನ ದೇವಸ್ಥಾನ. ಅಲ್ಲಿ ಕೆಳಗಡೆ ಬನ್ನಿ ಮರ ಇದೆ, ಪಕ್ಕದಲ್ಲೇ ಬಾವಿ ಇದೆ ಅಮ್ಮ. ಈ ಆಸ್ತಿ ಎಲ್ಲ ದೇವಸ್ಥಾನಕ್ಕೆ ಸೇರಿದ್ದು. ಏನಪ್ಪಾ ಅಂದ್ರೆ 12 ವರ್ಷಕ್ಕೊಂದ್ಸಾರಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಬನ್ನಿ, ಹುಷಾರಾಗಿ ಬಾಮ್ಮ. ಬನ್ನಿ ಬನ್ನಿ. ಬನ್ನಿ. ಅರ್ಚನಾ, ಮನೆಯಿಂದ ಹೊರಡ್ಬೇಕಾದ್ರೆ ಮನಸ್ಸು ಸರಿ ಇಲ್ಲ ಅಂತ ಹೇಳಿದೆ. ಈಗ ಹೇಗಿದೆಯಮ್ಮ? ಈಗ ಪರವಾಗಿಲ್ಲ ಮಾವ, ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿದೆ. ಹೌದು, ದೇವಸ್ಥಾನದಲ್ಲಿ ಯಾರೂ ಕಾಣ್ತಿಲ್ಲ. ಊರಿಂದ ದೂರ ಇರೋ ದೇವಸ್ಥಾನ, ಪೂಜಾರಿ ಮನೆ ಇಲ್ಲೇ ಇದೆ. ನಾನು ಹೋಗಿ ಕರ್ಕೊಂಬರ್ತೀನಿ, ನೀವಿಲ್ಲೇ ಕೂತೀರಿ. ಬಾ ಅರ್ಚನಾ. ಅರ್ಚನಾ, ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ. ಇದು ತುಂಬಾ ಸತ್ಯ ಇರೋ ದೇವ್ರು. ಈ ದೇವ್ರ ಹತ್ರ ಯಾರೇ ಬಂದು ಏನೇ ಬೇಡ್ಕೊಂಡ್ರು ಅದು ಈಡೇರುತ್ತೆ. ನೀನು ಬೇಡ್ಕೊ. ಇನ್ಮೇಲೆ ನಮ್ಮ ಕುಟುಂಬದಲ್ಲಿ ಯಾರಿಗೂ ಯಾವ ತೊಂದರೆನೂ ಆಗೋದಿಲ್ಲ. ತಂದ್ರ ಬೇಗ ಬೇಗ ಬನ್ರಲ್ಲೇ. ಹಾಕಿ ಹಾಕ್ರ ಹಾಕ್ರ ಹಾಕೋ ಬೇಗ ಬೇಗ. ಏ ವಾಸು, ನನ್ನ ಎದೆ ಯಾಕೋ ನಡುಗ್ತಾ ಇದೆ ಕಣೋ. ನೀನು ಯಾಕಮ್ಮ ಟೆನ್ಷನ್ ಮಾಡ್ಕೋತೀಯಾ? ಅರ್ಥ ಇಲ್ಲದೆ ಮಾತಾಡ್ಬೇಡ ಕಣೋ. ಇಷ್ಟೊತ್ತಿಗಾಗ್ಲೇ ನಿಮ್ಮ ಮಾವ ರೌಡಿಗಳನ್ನ ಕರ್ಕೊಂಡು ಗ್ಯಾರೇಜ್ ಹೊಡೆದಾಕಕ್ಕೆ ಹೋಗಿರ್ತಾರೆ. ಅಲ್ಲಿ ಏನಾಯ್ತು ಅಂತ ಗೊತ್ತಾಗೋದು ಬೇಡವೇನೋ? ಅಮ್ಮ, ನಮ್ಮ ಮಾವ ಎಲ್ಲ ಕೆಲಸನೂ ಸರಿಯಾಗೇ ಮಾಡ್ತಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆದ್ರೂ ಅಲ್ಲಿ ಏನ್ ನಡೀತಿದೆ ಅಂತ ಒಂದು ಫೋನ್ ಮಾಡಿ ತಿಳ್ಕೊಳ್ಳೋ. ಏನಮ್ಮ ನೀನು? ಹೇಳಿ ಹೇಳಿ ಅಂದ್ರೆ ಮಾವ, ಏನೂ ಇಲ್ಲ ಮಾವ. ಅಲ್ಲಿ ಎಲ್ಲ ಕೆಲಸನೂ ಸರಿಯಾಗಿ ನಡೀತಾ ಇದೆ ತಾನೆ? ಏನು ಸಮಸ್ಯೆ ಇಲ್ವಾ? ಯಾವ ಸಮಸ್ಯೆನೂ ಇಲ್ಲ. ಅದೇ ಗ್ಯಾರೇಜ್ನಲ್ಲಿ ಇದ್ದ ಹುಡುಗರು ಸ್ವಲ್ಪ ಎಗರಾಡಿದ್ರು, ಬಿಸಿ ಮುಡಿಸಿ ಆಚೆಗೆ ಹಾಕಿದ್ದೀವಿ. ನಮ್ಮ ಹುಡುಗರು ಎಲ್ಲ ಸಾಮಾನು ಎತ್ತು ಬಿಸಾಕ್ತಾ ಇದ್ದಾರೆ. ನಮ್ಮಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ರು, ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ. ನೀವು ನಿಮ್ಮ ಅಮ್ಮನಿಗೆ ಹೇಳಿ, ಯಾವ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಾಗೆ ಇನ್ನು ಕೆಲವೇ ದಿನದಲ್ಲಿ ಮಂಗಳ ಭಾಗ್ಯ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಎದ್ದು ನಿಂತಿರುತ್ತೆ. ಸರಿ ಮಾವ. ಗುದ್ಲಿ ಪೂಜೆಗೆಲ್ಲ ಏರ್ಪಾಡು ಮಾಡ್ತಿದ್ದೀನಿ. ಓಹ್ ಸರಿ ಮಾವ. ಸರಿ ಹೇಳಿ ಅಂದ್ರೆ ಹಾಕ್ರ ಬೇಗ. ಏನು ಸಮಸ್ಯೆ ಇಲ್ವಂತ? ಏನು ಸಮಸ್ಯೆ ಇಲ್ಲಮ್ಮ. ಆ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ರಲ್ಲ ಇಬ್ರು ಹುಡುಗರು ಸ್ವಲ್ಪ ಕಿರಿಕ್ ಮಾಡಿದ್ರಂತೆ, 4 ತದಕ್ಕೆ ಆಚೆ ಹಾಕಿದ್ರಂತೆ. ಆಮೇಲೆ ಪಾಯದ ಕೆಲಸನೂ ಶುರು ಮಾಡ್ತೀನಿ ಅಂತ ಹೇಳಿದ್ರು. ಈಗ ನಿನಗೆ ಸಂತೋಷನಾ? ಸಂತೋಷನೇ, ಆದ್ರೆ ಅದು ಯಾಕಮ್ಮ ಭಯ ಪಡ್ಕೊಂಡು ಸಾಯ್ತೀಯಾ? ಕೆಲಸ ಶುರು ಮಾಡಾಯ್ತು, ಈಗ ಏನೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡಬೇಕು, ಸರಿನಾ? ಹೋಗಿ ಕಾಫಿ ತಗೊಂಡ್ ಬಾ.
ಇಷ್ಟು? ಪೂಜಾರಿ ಮನೆ ತುಂಬಾ ದೂರನಾ? ಗೊತ್ತಿಲ್ಲ ಅರ್ಚನಾ, ನಾನು ತುಂಬಾ ಚಿಕ್ಕವನಿದ್ದಾಗ ಬಂದಿದ್ದಲ್ವಾ, ಅಪ್ಪ ಹೋಗಿದಾರಲ್ಲ, ಕರ್ಕೊಂಬರ್ತಾರೆ ಬಿಡು. ಆಮೇಲೆ ಅತ್ತೆಗೊಂದು ಫೋನ್ ಮಾಡಿ ನಾವು ಆರಾಮಾಗಿ ಬಂದು ಮುಟ್ಟಿದೀವಿ ಅಂತ ಹೇಳಬೇಕು. ಇಲ್ಲಾಂದ್ರೆ ಸುಮ್ಮನೆ ಗಾಬರಿ ಬೀಳ್ತಾರೆ. ಹೌದಲ್ವಾ? ಸರಿ, ಮಾಡ್ತೀನಿ. ಸಿಗ್ನಲ್ ಸಿಗ್ತಾ ಇಲ್ಲ ಅರ್ಚನಾ, ಒಂದು ನಿಮಿಷ ನೀನು ಇಲ್ಲೇ ಕೂತಿರು, ನಾನು ಟ್ರೈ ಮಾಡಿ ಬರ್ತೀನಿ. ಇಲ್ಲೂ ಲೈನ್ ಸಿಗ್ತಾ ಇಲ್ವಲ್ಲ? ಏನಾಯ್ತು? ಎಲ್ಲೂ ಸಿಗ್ನಲ್ ಸಿಗ್ತಾ ಇಲ್ಲ ಅರ್ಚನಾ. ಇಲ್ಲಿ ಹತ್ರದಲ್ಲೆಲ್ಲೂ ಟವರ್ ಇಲ್ಲ ಅನ್ಸುತ್ತೆ. ಬನ್ನಿ. ಇವರೇ ಪೂಜಾರರು. ನಮಸ್ಕಾರ. ನಮಸ್ಕಾರ. ನನ್ನ ದೊಡ್ಡ ಮಗ ರಮೇಶ. ಹೌದಾ? ನನ್ನ ಸೊಸೆ ಅರ್ಚನಾ. ನಮಸ್ಕಾರ ಅಮ್ಮ. ಮನೆ ದೇವರಿಗೆ ಆವಾಗ ಬಂದು ಹೋಗ್ತಾ ಇರಬೇಕು, ಎಲ್ಲ ಒಳ್ಳೇದಾಗುತ್ತೆ. ಸರಿ, ಇನ್ಮೇಲಿಂದ ಆಗಾಗ ಬರ್ತಾ ಇರ್ತೀವಿ. ದೇವ್ರನ್ನ ಚೆನ್ನಾಗಿ ಬೇಡ್ಕೋಮ್ಮ, ಅವನ್ ಕಾಪಾಡ್ತಾನೆ. ನೀವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ದೇವ್ರಿಗೆ ನಿಮ್ಮ ಹೆಸರಲ್ಲಿ ಅರ್ಚನೆ ಅಭಿಷೇಕ ಮಾಡೋಣ. ಸ್ನಾನಕ್ಕೆ ವ್ಯವಸ್ಥೆ ಎಲ್ಲ ಇದೆಯಾ? ಇಲ್ಲೇ ಎಲ್ಲ ವ್ಯವಸ್ಥೆ ಇದೆಯಮ್ಮ, ಹೋಗಿ ದುಡ್ಡು ಕೊಟ್ಟು ಹೋಗಿ. ಅರ್ಚನೆ ಅಭಿಷೇಕಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ತಗೊಳ್ಳಿ, 500 ಸಾಕಾ? ಸಾಕಪ್ಪ, ಇದು ಹಳ್ಳಿ, ಅಂತ ದುಬಾರಿ ಬೆಲೆ ಇಲ್ಲ. ನೀವು ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ನಾ ಎಲ್ಲ ರೆಡಿ ಮಾಡ್ತೀನಿ. ಸರಿ, ಒಳ್ಳೇದು. ಬನ್ನಿ ಬನ್ನಿ. ಏನಾಯ್ತು ಕೆಂಪ? ಲೊಕೇಶನ್ ಅಣ್ಣನ ನಂಬರ್ಗೆ ಫೋನ್ ಹೋಗ್ತಿಲ್ಲ, ನಾಟ್ ರೀಚಬಲ್ ಅಂತ ಬರ್ತಿದೆ. ಮನೆ ದೇವರಿಗೆ ಹೋಗಿದಾರಲ್ಲ, ಅಲ್ಲಿ ಟವರ್ ಸಿಗ್ತಿಲ್ಲ ಅನ್ಸುತ್ತೆ. ಹಾ ಲೊಕೇಶನ್, ಆಟೋ ಶಿವಣ್ಣಂಗೆ ಫೋನ್ ಮಾಡಿ ಹೇಳೋಣವಾ? ಶಿವಣ್ಣನಿಗೂ ಅಣ್ಣನಿಗೂ ಮನಸ್ತಾಪ ಆಗಿದೆ ಕಣೋ, ಮಾಡಿ ಪ್ರಯೋಜನ ಇಲ್ಲ. ಮತ್ತಿನ್ನೇನು ಮಾಡೋದು? ಯಾರ ಹತ್ರ ಹೋಗಿ ಹೇಳೋದು? ರಮೇಶ, ಆರ್ತಿ ತೋಳಪ್ಪ. ಪ್ರದಕ್ಷಿಣೆ ಮಾಡ್ಕೊಂಡ್ ಬನ್ನಿ. ಆಯ್ತು ಸರ್.